ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ನೂತನವಾಗಿ ರಚನೆಯಾದ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ತಾಲೂಕು ಆಡಳಿತದ ವತಿಯಿಂದ ಲಕ್ಷ್ಮೇಶ್ವರ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಜಿಲ್ಲಾ ಉಪವಿಭಾಗಾಧಿಕಾರಿ ಗಂಗಪ್ಪ ಎಂ ಅವರು ಮಂಗಳವಾರ ಲಕ್ಷ್ಮೇಶ್ವರಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಬೆಳಗಾವಿಯಲ್ಲಿ ಇದೇ ಡಿಸೆಂಬರ್ನಲ್ಲಿ ಜರುಗಿದ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಲಕ್ಷ್ಮೇಶ್ವರದಲ್ಲಿ ಪ್ರಜಾಸೌಧ ನಿರ್ಮಾಣದ ಅಗತ್ಯತೆ ಕುರಿತು ಮಾತನಾಡಿದ್ದರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಪ್ರಜಾಸೌಧ ನಿರ್ಮಾಣಕ್ಕೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ, ಮಾಜಿ ಶಾಸಕರ ಜಿ.ಎಂ. ಮಹಾಂತಶೆಟ್ಟರ, ಜೆ.ಎಸ್. ಗಡ್ಡದೇವರಮಠ, ತಹಶೀಲ್ದಾರ್ ವಾಸುದೇವ ಸ್ವಾಮಿ, ಗ್ರೇಡ್ 2 ತಹಶೀಲ್ದಾರ್ ಮಂಜುನಾಥ್ ಅಮಾಶಿ, ಉಪ ತಹಶೀಲ್ದಾರ್ ಜೆ.ಎ. ಮನಿಯಾರ, ಕಂದಾಯ ನಿರೀಕ್ಷಕ ಎಂ.ಎ. ನದಾಫ, ಗ್ರಾಮ ಆಡಳಿತಾಧಿಕಾರಿ ಡಿ.ಎನ್. ಕುಲಕರ್ಣಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಅದರ ಜೊತೆಲಿ ಲಕ್ಷ್ಮೇಶ್ವರವನ್ನು ಹೊಸ ತಾಲೂಕಂತ ಘೋಷಣೆ ಮಾಡಿ ಸುಮಾರು ವರ್ಷಗಳು ಆದರೂ ಸಹಿತ ಇವತ್ತಿಗೂ ಅಲ್ಲೇ ಮಿನಿ ವಿಧಾನಸೌಧ ಏನ್ ಮಾಡ್ಬೇಕಂತ ಕನಸಿದೆ. ಇನ್ನೂವರೆಗೂ ಸಹಿತ ಆ ಕೆಲಸ ಮುಂದುವರಿಸಿಲ್ಲ. ಬೇರೆ ತಾಲೂಕುಗಳಿಗೆ, ಕೆಲವೊಂದು ತಾಲೂಕುಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ನಮ್ಮ ಲಕ್ಷ್ಮೇಶ್ವರ ತಾಲೂಕಿಗೆ ಆದಷ್ಟು ಬೇಗನೆ ಆ ಕೆಲಸವನ್ನ ಪ್ರಾರಂಭಿಸಬೇಕಿದೆ. ಆ ಎಂಟೈರ್ ಜಮೀನನ್ನು ನಾವು ಮುನ್ಸಿಪಾಲಿಟಿ ವಿದ್ಯಾಲಯಕ್ಕೆ ಐತಿ ಸದ್ಯಕ್ಕೆ. ಈಗ ಅದನ್ನ ನಾವು ತಗೊಳ್ತೀವಿ, ಹಸ್ತಾಂತರ ಮಾಡಿಕೊಂಡು ಅಲ್ಲಿ ಮಿನಿ ವಿಧಾನಸೌಧ ಕಟ್ಟಡ ಮಾಡೋರು ಇದ್ದೀವಿ. ಸ್ಥಳ ತನಿಖೆ ಬೆಳಿಗ್ಗೆ ಶಾಸಕರು ಬಂದಿದ್ರು. ನಂತರ ಎಕ್ಸ್-ಎಮ್-ಎಲ್-ಎಗಳನ್ನು ಅವ್ರ ಮೂವರನ್ನ ಇಲ್ಲಿಗೆ ಕರೆಸಿ ಸಾಧಕ ಬಾಧಕಗಳು ಡಿಸ್ಕಸ್ ಮಾಡಿ, ಒಬ್ಬರು ಅಲ್ಲಿ ಒಬ್ಬರು ಇಲ್ಲಿ ಅಂತೆಲ್ಲ ಹೇಳ್ತಿದ್ರು. ಎಲ್ಲರದ್ದು ಒಂದು ಒಮ್ಮತದ ಅಭಿಪ್ರಾಯ ತಗೊಳಕ್ಕಂತ ಬಂದ್ವಿ. ಎಲ್ಲರ ಒಮ್ಮತ ಅಭಿಪ್ರಾಯ ಬಂತು. ಅದೇ ಜಾಗವನ್ನು ಫೈನಲೈಸ್ ಮಾಡಿ ಪ್ರಜಾಸೌಧ ಕಟ್ಟಡಕ್ಕೆ ಪ್ರಪೋಸಲ್ ಕಳಿಸಲಿಕ್ಕೆ ನಮ್ಮ ತಹಸೀಲ್ದಾರ್ ಜೊತೆ ಡಿಸ್ಕಸ್ ಮಾಡಿ. 60 ಲಕ್ಷ ಆಲ್ರೆಡಿ ಗೌರ್ಮೆಂಟಿಂದ ನಮಗೆ ಕೊಡ್ತಾರೆ. ಈಗ ನಮ್ಮಿಂದ ಪ್ರಪೋಸಲ್ ಹೋಗ್ತಾ ಇದ್ದಂಗೆ ದುಡ್ಡು ಬಂತಂದ್ರೆ ನಾವು ಇಮಿಡಿಯೇಟ್ ಏಜೆನ್ಸಿ ಫಿಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಇಮಿಡಿಯೇಟ್ ಅದನ್ನು ಶಂಕುಸ್ಥಾಪನೆ ಮಾಡಿ ಇಮಿಡಿಯೇಟ್ ಚಾಲು ಮಾಡ್ತೀವಿ.